ಮಾವ ಆದಿ ಅವರೇ ಫೋನ್ ಮಾಡ್ತಿದ್ದಾರೆ. ಮಾತಾಡು, ಸ್ಪೀಕರ್ ಆನ್ ಮಾಡು, ಏನ್ ಮಾತಾಡ್ತಾನೋ ಕೇಳೋಣ. ಹಲೋ ಹಲೋ ಬಾಸ್, ಎಲ್ಲಿದ್ದೀರಾ? ನಿಮ್ಗೋಸ್ಕರ ಅಡ್ಗೆ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀವಿ, ನೀವು ನೋಡಿದ್ರೆ ಕಾಣ್ತಾನೆ ಇಲ್ಲ. ಏನೋ ರೆಡಿ ಮಾಡ್ಬಿಟ್ರಾ? ಮತ್ತೆ ನಾವು ಅಂದ್ರೆ ಸುಮ್ನೆನಾ? ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ? ಅಡಿಗೆ ತಯಾರಿದೆ, ನೀವು ಬಂದು ಟೇಸ್ಟ್ ನೋಡ್ಬೇಕು ಅಷ್ಟೇ. ಗುಂಡಣ್ಣ ಬಂಗಾರಿ ಎದ್ರ ಏನಿದು? ಕಾಫಿ ಇದೆ ಇಲ್ಲಿ. ಯಾಕೆ ಭಾಗ್ಯ ಆ ಕಡೆ ಈ ಕಡೆ ನೋಡ್ತಾ ಇದ್ದೀರಾ? ಅದು ನಿಮ್ಗೆ ಅಂತಾನೆ ಇಟ್ಟಿರೋ ಕಾಫಿ. ಕಾಫಿ ಕುಡ್ದಾಗಿದ್ರೆ ಬನ್ನಿ, ತಿಂಡಿ ರೆಡಿ ಇದೆ. ಏನ್ ನಡೀತಾ ಇದೆ ಇಲ್ಲಿ? ಯಾರು ಇದನ್ನೆಲ್ಲ ಮಾಡ್ತಿರೋದು? ತಿಂಡಿ ರೆಡಿನಾ? ಆದಿಯವರೇ ನೀವೆಲ್ಲ ಏನ್ ಮಾಡ್ತಿದ್ದೀರಿ? ಇವತ್ತು ಸಂಜೆ ಒಂದು ಕಲ್ಚರಲ್ ಪ್ರೋಗ್ರಾಮ್ ಇದೆ, ಅದಕ್ಕೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಆದಿಯವರೇ ತಮಾಷೆ ಮಾಡಿದ್ ಸಾಕು, ನೀವ್ಯಾಕೆ ಇದನ್ನೆಲ್ಲ ಮಾಡ್ತಿದ್ದೀರಿ? ಭಾಗ್ಯ, ನನ್ಗೊಂದು ಹೆಲ್ಪ್ ಮಾಡ್ತೀರಾ? ಹೋಗಿ ಚೆನ್ನಾಗಿ ರೆಡಿಯಾಗಿ ಬನ್ನಿ. ಏನು ಚೆನ್ನಾಗಿ ರೆಡಿಯಾಗಿ ಬರ್ಬೇಕಾ? ಈಗ ಯಾಕದೆಲ್ಲ? ಏನ್ ಬಾಸ್ ನೀವು ನೋಡಿ, ಈಗ ತಲೆಗೆ ಸುತ್ಕೊಂಡಿದ್ದೀರಲ್ಲ, ಈ ಟವಲ್ ಎಲ್ಲ ತೆಗೆದು ಹೇರ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಒಳ್ಳೆ ಹೇರ್ ಸ್ಟೈಲ್ ಮಾಡ್ಕೊಂಡ್ ಬನ್ನಿ. ಚೆನ್ನಾಗಿರೋ ಸೀರೆ, ರೇಷ್ಮೆ ಸೀರೆ ಉಟ್ಕೊಂಡ್ ಬನ್ನಿ. ಅಯ್ಯೋ ಆಗಲ್ಲ ಆದಿಯವರೇ, ಅದೆಲ್ಲ ಯಾಕೀಗ? ಯಾಕೀಗ ಅಂದ್ರೆ ನೋಡಿ, ನನ್ನ ಮೇಲೆ ನಿಮ್ಗೆ ಗೌರವ ಇದ್ರೆ ಪ್ಲೀಸ್ ಹೋಗಿ, ಪ್ಲೀಸ್. ಫ್ರೆಂಡ್ ಮಾಡ್ತಾ ಇದೀಯಾ? ರುಚಿಯಾಗಿ ಮಾಡು. ಇನ್ನೂ ಒಂದು ಟೊಮ್ಯಾಟೊ ಹಿಡಿಸತ್ತೆ ಹಾಕು. ಸಣ್ಣದಾಗಿ ಹೆಚ್ಚು ಕೊತ್ತಂಬರಿ ಸೊಪ್ಪು ಹಾಕು. ಆಮೇಲೆ ಖಾರ ತಿಂತಾಳೆ ಇಷ್ಟ ಅವಳಿಗೆ. ಈರುಳ್ಳಿ ಹಾಕು 4 ಹಾಕು. ಭಾಗ್ಯ ತಿಂಡಿ. ಆದಿ, ನೀನ್ಯಾಕಪ್ಪ ಇದನ್ನೆಲ್ಲ ಮಾಡ್ತಿದ್ಯಾ? ಭಾಗ್ಯ ಎಲ್ಲಿ? ಇವತ್ತು ಒಂದ್ ದಿನಕ್ಕೆ ಭಾಗ್ಯ ಅಲ್ಲ, ಆ ದಿನ ಎಲ್ಲ ಮಾಡ್ತಾನೆ. ನೀನಾ? ಬೇಡ ಬೇಡ, ನೀನ್ ಇದೆಲ್ಲ ಮಾಡೋದ್ ಬೇಕಾಗಿಲ್ಲ, ನಾನ್ ಮಾಡ್ತೀನಿ ಬಾ. ಅಲ್ಲ ಬಿಡ್ತೀಯಮ್ಮ, ಅವ್ನ್ ಕೆಲ್ಸ ಮಾಡ್ತಿದ್ದಾನೆ, ನೋಡ್ತಾ ನಿಂತಿದ್ದೀರಲ್ಲ, ಏನಾದ್ರೂ ಹೇಳ್ಬೇಕು ತಾನೆ? ಸುನಂದ, ಅವನ್ ಏನೋ ಕಲಿಯಕ್ಕೆ ಅಂತ ಬಂದಿದ್ದಾನೆ, ಕಲೀಲಿ ಬಿಡಿ. ನನ್ನ ಫ್ರೆಂಡು ಕಲಿಯೋದೇನು ಬೇಕಾಗಿಲ್ಲ. ಆದಿ, ನೀನ್ ಬಾಯಿ ಕಡೆ. ಸುನಂದ ಪಾಪ ಅವನ ಅಡಿಗೆ ಕಲಿತೀನಿ ಅಂತ ಅಷ್ಟು ಆಸಕ್ತಿಯಿಂದ ಬಂದಿದ್ದಾನೆ, ಅದೇ ಬೇಡ ಅಂತ ಹೇಳೋದು? ಅಷ್ಟಕ್ಕೂ ಅವನ ಅಡಿಗೆ ಕಲ್ತ್ರೆ ನಮ್ಗೆ ಒಳ್ಳೇದು ತಾನೆ. ನಮ್ ಕ್ಯಾಟ್ರಿಂಗ್ಗೆ ಇನ್ನ ಹೊಸ ರುಚಿ ಕೊಡ್ಬೋದು. ಅಲ್ಲ ಸುನಂದ, ನಿಮಗ್ ಗೊತ್ತಾಗಲ್ಲ, ಸುಮ್ನೆ ಮಾತಾಡಕ್ ಹೋಗ್ಬೇಡಿ. ಮಕ್ಳು ಎದ್ದಿದಾರ ನೋಡಿ, ಹೋಗಿ ಹೋಗಿ ನೋಡಿ. ಅಲ್ಲ ಟೊಮೆಟೊ ಸಾಕು, ಹುಳಿ ಬಂದ್ಬಿಡತ್ತೆ. ಅಯ್ಯೋ ಸುಮ್ಮನೆ ತಮಾಷೆಗೆ. ಮನೆ ಮಾರ್ಬಿಟ್ಟು ಬರೋ ದುಡ್ಡನ್ನ ಮಜಾ ಮಾಡ್ಕೊಂಡಿರೋಣ ಅಂತಂದ್ರೆ ಅದಕ್ಕೊಂದು ದೊಡ್ಡ ವಿಜ್ಞಾನೇ ಈ ಮನೆ ಪೇಪರ್ಸ್.
ಅಲ್ಲ ಶ್ರೇಷ್ಠ, ಆ ಬ್ರೋಕರ್ ಮಾತು ಕೇಳ್ಕೊಂಡು ಎಲ್ಲ ಫೇಕ್ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ಯಲ್ಲ, ನಾಳೆ ಏನಾದ್ರು ಪ್ರಾಬ್ಲಮ್ ಆದ್ರೆ ಏನ್ ಮಾಡೋದು? ತಾಂಡವ್ ಕಮಾನ್, ಸುಮ್ನೆ ನೆಗೆಟಿವ್ ಆಗೆಲ್ಲ ಯೋಚನೆ ಮಾಡ್ಬೇಡ. ಬಯ್ಯರ್ ಯಾರೋ ಏನೋ, ನಿಮ್ಮ ಅಪ್ಪ ಅಮ್ಮನ ನೇಮ್ ಅಂತ ಅವ್ರಿಗೆ ಖಂಡಿತವಾಗ್ಲೂ ಗೊತ್ತಿರಲ್ಲ. ಇನ್ಫ್ಯಾಕ್ಟ್ ಇದು ಫೇಕಾ ಒರಿಜಿನಲ್ ಅಂತಾನು ಅವ್ನು ಕನ್ಫರ್ಮ್ ಮಾಡ್ಕೊಳಲ್ಲ. ಸುಮ್ನೆ ಕೊಟ್ರೆ ಸಾಕು, ದುಡ್ಡು ಕೊಡ್ತಾನೆ. ಆಮೇಲೆ ನಮ್ಗೂ ಅವನ್ಗೂ ಯಾವ ಸಂಬಂಧನೂ ಇರಲ್ಲ. ನೀನ್ ಸುಮ್ನೆ ಯೋಚನೆ ಮಾಡ್ಬೇಡ. ಯಾಕೋ ಏನೋ ಗೊತ್ತಿಲ್ಲ ಶ್ರೇಷ್ಠ, ನನ್ಗಂತೂ ಬೆಳಗ್ಗೆಯಿಂದ ಎಡಗಣ್ಣು ಅದರ್ತಿದೆ. ನೀನ್ ಇದೇ ತರ ಬರೀ ಮೂಡ್ ನಂಬಿಕೆಲೇ ಇರು, ಬೇರೆ ಏನು ಮಾಡ್ಬೇಡ. ತನಗದೆಲ್ಲ ಏನು ಆಗಲ್ಲ. ಮೇಡಮ್ ಎಲ್ಲ ರೆಡಿನಾ? ಏನ್ ಸರ್, ಡಾಕ್ಯುಮೆಂಟ್ ಬೇಕಂತ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಿಲ್ಲ, ಆದ್ರೆ ಗೊತ್ತಾಗ್ತಿದ್ರೆ ಇನ್ ತಲೆ ಕೆಡ್ಸ್ಕೋಬೇಡಿ. ನಾನು ಇವಾಗಲೇ ಹೋಗಿ ಬಯ್ಯನ್ ಕರ್ಕೊಂಡು ಬರ್ತೀನಿ. ಆಮೇಲೆ ಮೊನ್ನೆ ಬಂದಿದ್ರಲ್ಲ ಅವರೆಲ್ಲ ಬಯ್ಯರು. ಬಯ್ಯರ್ ಅವ್ರಲ್ವಾ? ಮತ್ ಇನ್ಯಾರು? ಅವರು ಬಯ್ಯರ್ ಪರವಾಗಿ ಬಂದಿದ್ರು ಅಷ್ಟೇ. ಆಕ್ಚುಲಿ ಮನೆ ತಗೊಳ್ಳೋರು ಬೇರೆಯವರು ಇದ್ದಾರೆ, ಕರ್ಕೊಂಡು ಬರ್ತೀನಿ ಇರಿ. ಬಂದ್ರು ನೋಡಿ. ಆ ಕೆಲ್ಸದ ಕೇಸ್ ಇಟ್ಕೊಂಡು ಅವ್ರನ್ನ ಆಟ ಆಡ್ಸೋಣ ಅಂತ ಅನ್ಕೊಂಡೆ. ಅದು ಹೋಯ್ತು, ದುಡ್ಡು ಹೋಯ್ತು, ಮನೆನೂ ಹೋಯ್ತು. ಇದೆಲ್ಲ ಬೇಕಿತ್ತಾ? ಎಲ್ಲ ನಿನ್ನಿಂದಾನೆ ಶ್ರೇಷ್ಠ. ತಾಂಡವ್ ನನ್ನಿಂದ ಅಲ್ಲ. ನಿನ್ನಿಂದ ಅಲ್ಲ ಅಂದ್ರೆ ಇನ್ಯಾರಿಂದ? ಭಾಗ್ಯನಿಂದ. ಭಾಗ್ಯನಿಂದನ? ಏನ್ ಹೇಳ್ತಿದ್ಯಾ ನೀನು? ಎಸ್ ತಾಂಡವ್, ಭಾಗ್ಯನೇ ಕಾಮತ್ ಅವ್ರ ಹತ್ರ ಹೋಗಿ ಅವ್ರಿಬ್ರು ಮನೆ ಸೇಲ್ ಮಾಡ್ತಿದ್ದಾರೆ, ಡಾಕ್ಯುಮೆಂಟ್ ಅವ್ರ ಹೆಸರಲ್ಲಿಲ್ಲ, ಏನಾದ್ರು ಮಾಡಿ ಕೇಸ್ ಮಾಡೋಣ ಅಂತ ಹೇಳಿರ್ತಾಳೆ. ಅದಕ್ಕೆ ಇದೆಲ್ಲ ಆಗಿರೋದು. ನೋಡು ತಾಂಡವ್, ನಮ್ಮನ್ನ ಇದರಿಂದ ಕಾಪಾಡಕ್ಕಾಗೋದು ಒಬ್ರ ಕೈಲೆ. ಯಾರಿಂದ? ನಿಮ್ಮ ಅಪ್ಪ ಅಮ್ಮ. ಹೇಗಾದ್ರೂ ಕನ್ವಿನ್ಸ್ ಮಾಡಿ ಅವ್ರ ಕೈಯಿಂದ ಸೈನ್ ತಗೋ. ಅದಕ್ಕೆ ಕುಸುಮಾಂಬೆ ಒಪ್ಬೇಕಲ್ಲ. ಅವ್ರನ್ನ ಕನ್ವಿನ್ಸ್ ಮಾಡು ತಾಂಡವ್. ಎಮೋಷನಲ್ ಬ್ಲಾಕ್ ಮೇಲ್ ಮಾಡು ತಾಂಡವ್. ಇಲ್ಲಾಂದ್ರೆ ನಾವಿಬ್ರು ಪಕ್ಕಾ ಜೈಲ್ಗೆ ಹೋಗ್ತೀವಿ. ನೋ ಶ್ರೇಷ್ಠ, ಪ್ಲೀಸ್ ಡೋಂಟ್ ಸೇ ದಟ್. ಹಾಗಾದ್ರೆ ನಾನು ಹೇಳೋದನ್ನ ಕೇಳು. ಪ್ಲೀಸ್ ಗೋ ಅಂಡ್ ಕನ್ವಿನ್ಸ್ ದೆಮ್. ಏನಾಯ್ತು ಮಾವ, ಇದ್ದಕ್ಕಿದ್ದ ಹಾಗೆ ಬರೋಕ್ ಹೇಳಿದ್ರಿ? ನಿನಗೆ ಥ್ಯಾಂಕ್ಸ್ ಹೇಳೋದಕ್ಕಮ್ಮ. ಥ್ಯಾಂಕ್ಸಾ? ಥ್ಯಾಂಕ್ಸ್ ಹೇಳೋಂಥದ್ದು ನಾನೇನ್ ಮಾಡ್ದೆ ಮಾವ? ನಿನ್ನಿಂದ ನನ್ನ ಮಗ ಆದಿ ಖುಷಿಯಾಗಿದ್ದಾನೆ, ಅದಕ್ಕೆ. ಅಯ್ಯೋ, ಅದ್ರಲ್ಲಿ ನಂದೇನೂ ಇಲ್ಲ ಮಾವ. ಅವ್ರ ಮನಸ್ಥಿತಿ ಅವ್ರನ್ನ ಖುಷಿಯಾಗಿ ಇಟ್ಟಿದೆ ಅಷ್ಟೇ. ಭಾಗ್ಯ, ಆದಿ ಬಗ್ಗೆ ನಿನ್ನ ಅಭಿಪ್ರಾಯ ಏನಮ್ಮ? ಅರ್ಥ ಆಗ್ಲಿಲ್ಲ ಮಾವ, ಯಾಕೆ ಹೀಗೆ ಕೇಳ್ತಿದ್ದೀರಾ? ಅಂದ್ರೆ ಆದಿನ ನೋಡಿದ್ರೆ ನಿನಗೇನ್ ಅನ್ಸುತ್ತೆ? ಯಾವ ತರ ವ್ಯಕ್ತಿ ಅಂತ ಅನ್ಸುತ್ತೆ? ಅವ್ರನ್ನ ನೋಡಿದಾಗ ತುಂಬಾನೇ ಒಳ್ಳೆ ವ್ಯಕ್ತಿ ಅನ್ಸುತ್ತೆ. ಸಹಾಯ ಮಾಡೋ ಮನಸ್ಥಿತಿ ಇರೋರು, ಯಾವಾಗ್ಲೂ ಎಲ್ರಿಗೂ ಒಳ್ಳೇದ್ ಬಯಸೋರು, ಮನಸ್ಸಲ್ಲಿ ಒಂಚೂರು ಕಲ್ಮಶ ಇಲ್ದಿರೋ ವ್ಯಕ್ತಿ ಅನ್ಸುತ್ತೆ. ಅವರಲ್ಲಿ ಸಾಕಷ್ಟು ಒಳ್ಳೆ ಗುಣಗಳಿದೆ ಮಾವ. ನೀನ್ ಹೇಳಿದ ಅಷ್ಟು ಸರಿ ಕಣಮ್ಮ. ಒಳ್ಳೆ ಹುಡುಗ ಅವನು, ಮಗು ಅಂತ ಮನಸ್ಸಿನವನು. ಯಾರನ್ನಾದ್ರೂ ಹಚ್ಕೊಂಡ್ಬಿಟ್ರೆ ತುಂಬಾ ಹಚ್ಕೊಂಡ್ಬಿಡ್ತಾನಮ್ಮ, ಬಿಡೋದೇ ಇಲ್ಲ. ಇಷ್ಟೆಲ್ಲ ಒಳ್ಳೆ ವ್ಯಕ್ತಿ ಬಗ್ಗೆ ನನಗೆ ಒಂದೇ ಒಂದು ಕೊರಗಿದೆಯಮ್ಮ. ಕೊರಗ? ಏನ್ ಮಾವ ಅದು? ಅವನ ಮದುವೆ ವಿಷಯನಮ್ಮ. ಮದುವೆ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರೆ ಓಡೋಗಕ್ ಶುರು ಮಾಡ್ಬಿಡ್ತಾನಮ್ಮ. ಅದ್ರ ಬಗ್ಗೆ ಮಾತಾಡ್ಬೇಡಿ ಅಂತ ಕೋಪ ಮಾಡ್ಕೊತಾನೆ. ಅದಕ್ಕೆ ನಿನ್ನಿಂದ ಸಹಾಯ ಬೇಕಲ್ಲಮ್ಮ. ನನ್ನಿಂದ ಸಹಾಯನ? ಏನ್ ಮಾವ ಅದು? ಆದಿ ನಿನ್ ಮಾತು ಕೇಳ್ತಾನೆ,
ಹೇಗಾದ್ರೂ ಮಾಡಿ ಅವನ್ನ ಮದುವೆಗೆ ಒಪ್ಸೋಣ. ನಿನ್ನಿಂದ ಈ ಕೆಲಸ ಸಾಧ್ಯ. ಅವನು ನಿನ್ನ ಮಾತು ಕೇಳೇ ಕೇಳ್ತಾನೆ. ನೀನೇನಾದ್ರೂ ಸಹಾಯ ಮಾಡಲಿಲ್ಲ ಅಂತಂದ್ರೆ ಅವನ ಜೀವನ ತುಂಬಾ ಕಷ್ಟ ಕಣಮ್ಮ. ಜೀವನ ಪೂರ್ತಿ ಒಂಟಿಯಾಗೆ ಉಳಿದು ಬಿಡ್ತಾನಮ್ಮ. ಆದ್ರೂ ಮಾವ ನಾವು ಆಗಲ್ಲ ಅಂತ ಮಾತ್ರ ಹೇಳ್ದಮ್ಮ. ಸಮಯ ತಗೋ, ಪರವಾಗಿಲ್ಲ, ಆದ್ರೆ ಇಲ್ಲ ಅಂತ ಮಾತ್ರ ಹೇಳಬೇಡಮ್ಮ. ನಿನ್ನ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಗಳೇ, ಪ್ಲೀಸ್. ಮಾವ ದಯವಿಟ್ಟು ಹೀಗೆಲ್ಲ ಮಾಡ್ಬೇಡಿ ಮಾವ, ತುಂಬಾ ಮುಜುಗರ ಆಗುತ್ತೆ. ಆದಿ ಮದುವೆಗೋಸ್ಕರ ನಾನು ಏನು ಬೇಕಾದ್ರೂ ಮಾಡ್ತೀನಿ. ಪ್ಲೀಸ್ ನೀನು ಸಹಾಯ ಮಾಡು. ಸರಿ ಮಾವ, ಆಯ್ತು, ನಾನು ಪ್ರಯತ್ನ ಮಾಡ್ತೀನಿ. ಭಾಗ್ಯವ್ರೆ ಟಿಫನ್ ರೆಡಿ. ಭಾಗ್ಯವ್ರು ಎಲ್ಲೋದ್ರು? ಎಲ್ಲಿ ಹೋದ್ಲಿವಳು? ಇದೀಗ ಹೇಳ್ತಿ, ಫೋನ್ ಮಾಡ್ತೀನಿ. ಮಾವ, ಆದಿ ಅವರೇ ಫೋನ್ ಮಾಡ್ತಿದ್ದಾರೆ. ಮಾತಾಡು, ಸ್ಪೀಕರ್ ಆನ್ ಮಾಡು, ಏನ್ ಮಾತಾಡ್ತಾನೋ ಕೇಳೋಣ. ಹಲೋ ಹಲೋ ಬಾಸ್, ಎಲ್ಲಿದ್ದೀರಾ? ನಿಮ್ಗೋಸ್ಕರ ಅಡ್ಗೆ ಎಲ್ಲ ಮಾಡ್ಕೊಂಡು ರೆಡಿ ಆಗಿದ್ದೀವಿ. ನೀವು ನೋಡಿದ್ರೆ ಕಾಣ್ತಾನೆ ಇಲ್ಲ. ಏನೋ ರೆಡಿ ಮಾಡ್ಬಿಟ್ರಾ? ಮತ್ತೆ ನಾವು ಅಂದ್ರೆ ಸುಮ್ನೆನಾ? ನಮ್ಮನ್ನ ಏನ್ ಅನ್ಕೊಂಡಿದ್ದೀರಾ? ಅಡಿಗೆ ತಯಾರಿದೆ, ನೀವು ಬಂದು ಟೇಸ್ಟ್ ನೋಡ್ಬೇಕು ಅಷ್ಟೇ. ಅಲ್ಲ, ನೀವ್ ಎಲ್ಲಿ ಹೋದ್ರಿ ಅಂತ? ನಾನಿಲ್ಲೇ ಅಂಗಡಿ ಹತ್ರ ಬಂದಿದ್ದೆ. ಸರಿ, ಬೇಗ ಬನ್ನಿ, ವೇಟಿಂಗ್. ನೋಡ್ದ್ಯಾ ಭಾಗ್ಯ, ಎಷ್ಟು ಖುಷಿಯಾಗಿ ಮಾತಾಡ್ತಿದ್ದಾನೆ. ಒಮ್ಮೆ ಚೂಮ್ಟು ಮುಗೀತು, ಈಗ ಅವನ್ ಖುಷಿ ನೋಡ್ದಲ್ಲ. ಇದನ್ನ ನಾನು ತುಂಬಾ ದಿವಸದಿಂದ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದೆ. ಅವನು ಹೀಗೆ ಖುಷಿಯಾಗಿರ್ಬೇಕು ಅಂತ ಅಂದ್ರೆ ಅವನು ಮದುವೆ ಆಗ್ಬೇಕು, ಒಂದು ಒಳ್ಳೆ ಬದುಕು ಕಟ್ಕೊ. ಅದನ್ನ ಅವನು ಒಪ್ಬೇಕು ಅಂತ ಅಂದ್ರೆ ಅದು ನಿನ್ನಿಂದ ಮಾತ್ರ ಸಾಧ್ಯನಮ್ಮ. ಮಗಳೇ, ಹೇಗಾದ್ರೂ ಮಾಡಿ ಒಪ್ಸೋಣ. ಸರಿ ಮಾವ, ಆದಿಯವರು ನಮ್ಗೆ ತುಂಬಾನೇ ಸಹಾಯ ಮಾಡಿದ್ದಾರೆ. ಅವ್ರಿಗೋಸ್ಕರ ಇಷ್ಟು ಮಾಡ್ಲಿಲ್ಲ ಅಂದ್ರೆ ಹೇಗೆ? ಖಂಡಿತ ಮಾಡ್ತೀನಿ.